ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ ಗೌಡ ಮನೆಯೂಟ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗ ಅದರ ಆದೇಶದ ಡೀಟೇಲ್ ಲಭ್ಯ ಆಗ್ತಾ ಇದೆ. ಕೊಲೆ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ ವಾರಕ್ಕೊಮ್ಮೆ ಮನೆಯೂಟ ಕೊಡಬಹುದು ಅಂತ ಕೋರ್ಟ್ ಹೇಳಿದೆ ಅನ್ನುವಂತ ಮಾಹಿತಿ. ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡಗೆ ವಾರಕ್ಕೊಮ್ಮೆ ಮನೆಯೂಟ ಸಿಗೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು. ಬೆಂಗಳೂರಿನ ಸೆಷನ್ ಕೋರ್ಟ್ನಿಂದ ಈ ಆದೇಶ ಬಂದಿರೋದು. ಮನೆಯೂಟ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದು ಆರೋಪಿ ನಂಬರ್ 1 ಪವಿತ್ರ ಗೌಡ. ಈ ಅರ್ಜಿಯನ್ನ ಈ ಹಿಂದೆ ಪುರಸ್ಕರಿಸಿದಂತ ನ್ಯಾಯಾಲಯ ಮನೆಯೂಟಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಆದರೆ ಅದಕ್ಕೆ ಜೈಲಿನ ಅಧಿಕಾರಿಗಳು ಪೂರಕವಾಗಿ ಸ್ಪಂದಿಸಿರಲಿಲ್ಲ. ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು ಪವಿತ್ರ ಗೌಡ. ನನಗೆ ಜೈಲಿನ ಊಟ ತಿಂದು ಮೈಯಲ್ಲೆಲ್ಲ ಗುಳ್ಳೆಗಳಾಗಿದೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಈಗ ವಾರಕ್ಕೊಮ್ಮೆ ಮನೆಯೂಟ ಸೇವಿಸಬಹುದು, ಅದಕ್ಕೆ ಕೋರ್ಟು ಅನುಮತಿಯನ್ನ ಕೊಟ್ಟಿದೆ ಆದೇಶದ ಮುಖಾಂತರ. ಜೈಲಿನ ಅಧಿಕಾರಿಗಳದು ಆಕ್ಷೇಪ ಇದ್ದಿದ್ದು, ಇವರೊಬ್ಬರಿಗೆ ಅವಕಾಶ ಕೊಟ್ರೆ ಉಳಿದವರು ಕೂಡ ಕೇಳ್ತಾರೆ, ಆಗ ಸಮಸ್ಯೆ ಆಗತ್ತೆ. 5,000ಕ್ಕೂ ಅಧಿಕ ಕೈದಿಗಳಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಎಲ್ಲರೂ ಕೇಳಿದ್ರೆ, ಎಲ್ಲರೂ ಆದೇಶ ತೆಗೆದುಕೊಂಡು ಬಂದ್ರೆ ಅದನ್ನು ನಿಭಾಯಿಸೋದು ಕಷ್ಟ ಆಗತ್ತೆ ಅಂತ ಅಧಿಕಾರಿಗಳ ಆಕ್ಷೇಪ ಇತ್ತು. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್, ವಾರ ಪೂರ್ತಿ ಮನೆಯೂಟಕ್ಕೆ ಅವಕಾಶ ಇಲ್ಲ, ವಾರಕ್ಕೊಮ್ಮೆ ಮಾತ್ರ ಮನೆಯೂಟಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿ. ಚೇತನ್, ಪರ್ಟಿಕ್ಯುಲರ್ ಆಗಿ ಆದೇಶದಲ್ಲಿ ಏನೇನಿದೆ? ಪ್ರದೋಷ್, ಇನ್ನೂ ರಕ್ಷತ್, ಇವಾಗ ಆಲ್ರೆಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ 57 ನ್ಯಾಯಾಧೀಶರನ್ನು ಆರ್ಡರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಪವಿತ್ರ ಗೌಡ ಅವರು ಮನೆ ಊಟಕ್ಕೆ ಅರ್ಜಿಯನ್ನ ಕಳಿಸಿದ್ರು. ಆ ಅರ್ಜಿಯನ್ನ ಪುರಸ್ಕರಿಸಿ ಕೇವಲ ವಾರಕ್ಕೆ ಒಂದು ಸತಿ ಮಾತ್ರ ಮನೆ ಊಟ ಕೊಡಬೇಕು, ಒಂದ್ ವೇಳೆ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸವಾದಲ್ಲಿ ಮಾತ್ರ ವಾರ ಪೂರ್ತಿ ಕೊಡಿ ಅಂತ ಅಂದ್ಬಿಟ್ಟು ಆರ್ಡರ್ ಆಗಿರುವಂತದ್ದು. ಅಂದ್ರೆ ಪವಿತ್ರ ಗೌಡ, ನಾಗರಾಜು ಮತ್ತೆ ಲಕ್ಷ್ಮಣ್ ಮೂರಿಗೂ ಕೂಡ ಮನೆ ಊಟಕ್ಕೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಮೂರಿಗೂ ಕೂಡ ಒಂದೇ ದಿನ, ಅಂದ್ರೆ ವಾರಕ್ಕೆ ಒಂದಿನ ಮಾತ್ರ ಒಂದು ಮನೆ ಊಟ ಕೊಡೋದಕ್ಕೆ ಒಂದು ಆದೇಶವಾಗಿರುವಂತದ್ದು. ಮತ್ತೆ ಈ ವೇಳೆ ಒಂದು ಕೋರ್ಟ್ನ ಸೂಚನೆಗಳೇನಿದೆ ಅದೆಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಒಂದು ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಕೋರ್ಟ್ ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅರ್ಜಿಯ ವಾದ ಪ್ರತಿವಾದ ಎರಡೂ ಕೂಡ ಆಗಿತ್ತು. ಇವತ್ತು ಆರ್ಡರ್ ಅನ್ನ ರಿಸರ್ವ್ ಮಾಡಲಾಗಿತ್ತು. ಸಾಕಷ್ಟು ವಾದ ಪ್ರತಿವಾದ ಆಗಿತ್ತು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇಡೀ ಒಂದು ಜೈಲಿನಲ್ಲೇ 4,700ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಅವರೆಲ್ಲರೂ ಕೂಡ ಜೈಲು ಊಟನೇ ಮಾಡ್ತಿರುವಂತದ್ದು. ಅವ್ರಿಗೆ ಮಾತ್ರ ಏನು ಸಮಸ್ಯೆ ಆಗಿಲ್ಲ, ನಿಮ್ಗೆ ಆಗ್ತಿದೆ ಅಂತಂದ್ರೆ ಹೇಗ್ ನಂಬೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಕೂಡ ವಾದ ಪ್ರತಿವಾದ ಎರಡೂ ಆಗಿತ್ತು. ಹೀಗಾಗಿ ಕೆಲವೊಂದು ಹೆಲ್ತ್ ರೀಸನ್ ಅನ್ನ ಇಟ್ಕೊಂಡು ವಾರಕ್ಕೆ ಒಂದ್ಸತಿ ಮಾತ್ರ ಮನೆ ಊಟ ಕೊಡಿ, ಒಂದ್ ವೇಳೆ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸವೇನಾದ್ರೂ ಕಂಡು ಬಂದ್ರೆ ಮಾತ್ರ ವಾರ ಪೂರ್ತಿ ಒಂದು ಊಟವನ್ನ ಕೊಡೋದಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ಆರ್ಡರ್ ಅನ್ನ ಇದೀಗ ಕೋರ್ಟ್ ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.